ಗುಡ್ ಮಾರ್ನಿಂಗ್ ಎವ್ರಿವನ್. ಪ್ರಗತಿಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಡಿಸ್ಕಷನ್ ಮಾಡಕ್ ಬಂದಿರೋ ಟಾಪಿಕ್ ಯಾವ್ದಂದ್ರೆ ರೈಲ್ವೆ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಟೋಟಲ್ಲು 14,298 ಪೋಸ್ಟ್ಗಳ ಒಂದು ಈ ಅಧಿಸೂಚನೆಯನ್ನ ರೈಲ್ವೆ ಇಲಾಖೆಯು ಹೊರಡಿಸಿದೆ. ಅದರಲ್ಲಿ ಬೆಂಗಳೂರು ರೈಲ್ವೆಗೆ ಎಷ್ಟು ಹುದ್ದೆಗಳು ಇದಾವೆ ಅಂತ ಕೂಡ ನೋಡೋಣ. ನಮ್ಮ ಈ ಪ್ರಗತಿಪಥ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಸರ್ಕಾರಿ ಪರೀಕ್ಷೆಗಳ ಸುದ್ದಿಗಳು ಮತ್ತೆ ಸರ್ಕಾರಿ ಪರೀಕ್ಷೆಗಳಿಗೆ ತಯಾರಿಯಾಗೋಕೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಾಗಿದೆ. ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋಗಳನ್ನ, ಜೊತೆಗೆ ಬೆಲ್ ಐಕಾನ್ ಅನ್ನ ಒತ್ತಿ. ಈಗ ಈ ನೇಮಕಾತಿಯಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಕ್ ಹೊರಟಿದೀವಿ ಅಂದ್ರೆ, ಒಂದು, ಯಾವಾಗ ಅಪ್ಲಿಕೇಶನ್ ಡೇಟ್ ಪ್ರಾರಂಭವಾಗುತ್ತೆ, ಹಾಗೆ ಅಪ್ಲಿಕೇಶನ್ ಎಂಡ್ ಡೇಟ್ ಯಾವಾಗ, ಹಾಗೆ ಏಜ್ ಲಿಮಿಟ್ ಎಷ್ಟು, ಹಾಗೆ ಇದು ಎಕ್ಸಾಮ್ ಫೀಸ್ ಎಷ್ಟು, ಎಲ್ಲ ರೀತಿಯ ಮಾಹಿತಿಯನ್ನ ನಾವು ಡಿಸ್ಕಷನ್ ಮಾಡೋಣ. ಜೊತೆಗೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಎಲ್ಲದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟು ಉದ್ಯೋಗದ ವಿವರ. ಉದ್ಯೋಗದಲ್ಲಿ ಏನೇನಂದ್ರೆ, ಇಲಾಖೆ ಹೆಸರು ಯಾವ್ದಂದ್ರೆ ಇಲಾಖೆ RRB ಇಂದ ರೈಲ್ವೆ ಮಂಡಳಿಯಿಂದ ನಮ್ಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಎಷ್ಟು ನೋಟಿಫಿಕೇಶನ್ ಹುದ್ದೆಗಳು ಅಂದ್ರೆ 14,298 ಹುದ್ದೆಗಳು. 14,298 ಹುದ್ದೆಗಳು. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಬೆಂಗಳೂರು ಅಂದ್ರೆ ನಮ್ಗೆ ಕರ್ನಾಟಕದವರಿಗೆ 337 ಹುದ್ದೆಗಳನ್ನ ಹೊರಡಿಸಿದ್ದಾರೆ. ಎಷ್ಟು? 337 ಹುದ್ದೆಗಳು ಹೆಸರು ಏನಂದ್ರೆ ಟೆಕ್ನಿಷಿಯನ್ಸ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 1 ಅಂತ ಒಂದಿದೆ. ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 2 ಇದೆ. ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3 ಇದೆ. ಈ ರೀತಿ ಅವರು ಡಿವೈಡ್ ಮಾಡ್ಬಿಟ್ಟು ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅಂದ್ರೆ, ಅರ್ಜಿ ಆನ್ಲೈನ್ ಮುಖಾಂತರ ನಾವು ಸಲ್ಲಿಸಬೇಕಾಗತ್ತೆ. ಉದ್ಯೋಗ ಸ್ಥಳ ಅಂದ್ರೆ ಭಾರತದಲ್ಲಿ ಎಲ್ಲಾದ್ರೂ ಆಗಿರ್ಬೋದು, ಭಾರತದಾದ್ಯಂತ ಎಲ್ಲೆಲ್ಲಿ ರೈಲ್ವೆ ಇದಿದೆ ಅಲ್ಲಿ ನಿಮಗೆ ಕೆಲಸ ಮಾಡಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರ್ತಾರೆ. ನೆಕ್ಸ್ಟ್, ಹುದ್ದೆಗಳ ವಿವರ. ಹುದ್ದೆಗಳಲ್ಲಿ ನಾನು ಹೇಳಿದ್ನಲ್ಲ ಅವಾಗ ಹೇಳ್ದಾಗೆ, ಟೆಕ್ನಿಷಿಯನ್ ಗ್ರೇಡ್ 1 ಅನ್ನೋದು ಒಂದು. ಇಲ್ಲಿ ಎಷ್ಟಿದೆ ಹುದ್ದೆ ಅಂದ್ರೆ 1,092 ಹುದ್ದೆಗಳು. 1,092 ಹುದ್ದೆಗಳು ಯಾವ್ದಕ್ಕಿದೆ ಅಂದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಅಂತ ಇದೆ. ಗ್ರೇಡ್ 1ಗೆ 1,092 ಹುದ್ದೆಗಳು. ಅದೇ ರೀತಿ ಟೆಕ್ನಿಷಿಯನ್ ಗ್ರೇಡ್ 2ಗೆ 3ಗೆ 8,052 ಹುದ್ದೆಗಳಿದಾವೆ. ಇದು ಹೈಯೆಸ್ಟ್ ಹುದ್ದೆಗಳು ಯಾವ್ದಿರೋದಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3, ಅದು ಓಪನ್ ಲೈನ್. ಇದಕ್ಕೆ ನಮ್ಗೆ ಎಷ್ಟಿದಾವೆ ಟೋಟಲ್ 8,052 ಹುದ್ದೆಗಳಿದಾವೆ. ಅದೇ ರೀತಿ ಟೆಕ್ನಿಷಿಯನ್ ಗ್ರೇಡ್ 3 ಇದು ವರ್ಕ್ಶಾಪ್ ಮತ್ತು PUಗಳು ಅಂತ ಇದೆ. ಇದಕ್ಕೆ ಎಷ್ಟು ಅಂದ್ರೆ 5,157 ಇದೆ. 5,154 ಹುದ್ದೆಗಳು ಗ್ರೇಡ್ 3 ಟೆಕ್ನಿಷಿಯನ್ ಗ್ರೇಡ್ 3 ಇದೆ. ಅದೇ ನಮ್ಮ ಬೆಂಗಳೂರಿಗೆ ಎಷ್ಟಿದೆ ಅಂದ್ರೆ 337. ಟೋಟಲ್ 14,000ದಲ್ಲಿ ನಮ್ಮ ಬೆಂಗಳೂರಿಗೆ 337 ಇದೆ. ಆಯ್ಕೆ ವಿಧಾನ. ಆಯ್ಕೆನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದ್ರೆ, ಫಸ್ಟ್ ಅಭ್ಯರ್ಥಿಗೆ ಒಂದು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇರುತ್ತೆ. CBT 1 ಅಂತ ಇರುತ್ತೆ. ಅದಿರುತ್ತೆ CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. CBT 1 ಇರುತ್ತೆ. CBT 1 ಫಸ್ಟ್ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ, CBT 1 ಮುಗಿದ್ಮೇಲೆ ಇವರು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅದಾದ ನಂತರ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸ್ತಾರೆ. ಈ ರೀತಿ 3 ರೀತಿಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಫಸ್ಟ್ ಏನಂದ್ರೆ CBT 1 ಅದು ಟೆಸ್ಟ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಆಮೇಲೆ ಫಿಸಿಕಲಿ ಫಿಟ್ ಆಗಿದಾರ ಅಂತ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾರೆ. ಈ 3 ಫೇಸ್ಗಳಲ್ಲಿ ಅಭ್ಯರ್ಥಿಗಳನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಯ್ಕೆ ಮಾಡ್ತಾರೆ. ಇದು ನೋಟಿಫಿಕೇಶನ್ ಯಾವಾಗ ಪ್ರಾರಂಭವಾಗುತ್ತೆ ಅಂದ್ರೆ ಆಗಸ್ಟ್ 22, 2024. ಆಗಸ್ಟ್ 22, 2024ರಿಂದ
ಏನಾಗಿದೆ ಅಂದ್ರೆ ನೋಟಿಫಿಕೇಶನ್ಗೆ ಅರ್ಜಿ ನಾವು ಹಾಕ್ಬಹುದು. ಆಲ್ರೆಡಿ ಇದು ಪ್ರಾರಂಭ ಆಗಿದೆ. ಅರ್ಜಿಯ ಕೊನೆಯ ದಿನಾಂಕ ಯಾವ್ದಂದ್ರೆ ಸೆಪ್ಟೆಂಬರ್ 6 ಒಳಗೆ ನೀವು ಸಂಪೂರ್ಣವಾಗಿ ಅರ್ಜಿಯನ್ನ ಹಾಕಿ ನೆಕ್ಸ್ಟ್ ಎಕ್ಸಾಮ್ ಫೀಸ್ ಅನ್ನು ನಾವು ಕಟ್ಟಿರ್ಬೇಕು. ಎಕ್ಸಾಮ್ ಫೀಸ್ ಅನ್ನ ಕಟ್ಟಿರ್ಬೇಕು. ನೆಕ್ಸ್ಟ್ ವಿದ್ಯಾ ಅರ್ಹತೆ, ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಅಂತ ಕೇಳ್ತಿದ್ದಾರೆ ಅಂದ್ರೆ RRB ಅವರು. ಏನ್ ಹೇಳಿದ್ದಾರೆ ಅಂದ್ರೆ ಅಭ್ಯರ್ಥಿಗಳು ಅಧಿಕೃತವಾಗಿ ಏನಂದ್ರೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯ, ಅಂದ್ರೆ ಇದು ಮಾನ್ಯತೆ ಪಡೆದಿರೋದು, ಗೌರ್ಮೆಂಟ್ ಮಾನ್ಯತೆ ಪಡೆದಿರುವಂತ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಕಾಲೇಜ್ಗಳು, ಯಾವ್ದಾದ್ರು ಕಾಲೇಜ್ಗಳಲ್ಲಿ ಪಾಸ್ ಆಗಿರ್ಬೇಕು. ಒಂದು 10th ಪಾಸ್ ಆಗಿರ್ಬೇಕು, 12th ಪಾಸ್ ಆಗಿರ್ಬೇಕು, ITI ಪಾಸ್ ಆಗಿರ್ಬೇಕು, ಮತ್ತೆ ಡಿಪ್ಲೊಮಾ ಪಾಸ್ ಆಗಿರ್ಬೇಕು. ನೆಕ್ಸ್ಟ್ BSc ಮತ್ತು BE BTech ಇದೇ ರೀತಿ ಪೋಸ್ಟ್ ಗಳಿಗೆ ಅನುಗುಣವಾಗಿ ಈ ವಿದ್ಯಾರ್ಹತೆಯನ್ನು ಅವರು ಡಿವೈಡ್ ಮಾಡಿದ್ದಾರೆ. ಯಾರ್ಯಾರು ಅಂದ್ರೆ 10th 12th ಪಾಸ್ ಆಗಿರ್ಬೇಕು, ITI ಪಾಸ್ ಆಗಿರ್ಬೇಕು, ಮತ್ತೆ ಡಿಪ್ಲೊಮಾ ಪಾಸ್ ಆಗಿರ್ಬೇಕು, ಮತ್ತೆ BSc ಪಾಸ್ ಆಗಿರ್ಬೇಕು, ಅಥವಾ ಯಾವುದು BTech. ಇವು ಇಷ್ಟರಲ್ಲಿ ಯಾವ್ದಾದ್ರು ಒಂದು ಪಾಸ್ ಆಗಿದ್ರೆ ನಾವು ಏನಂದ್ರೆ ಈ ಜಾಬ್ಗೆ ಅಪ್ಲೈ ಮಾಡಲು ಅರ್ಹರಾಗಿರುತ್ತೇವೆ. ವಯೋಮಿತಿ ಎಷ್ಟು ಅಂತ ಕೇಳಿದ್ದಾರೆ. ವಯೋಮಿತಿ ಅಂದ್ರೆ ಏಜ್ ಲಿಮಿಟ್ RRB ಅವರು ಎಷ್ಟು ಇದು ಲಿಮಿಟ್ ಇಟ್ಟಿದ್ದಾರೆ ಅಂದ್ರೆ ಅಭ್ಯರ್ಥಿಯ ಕನಿಷ್ಠ ವಯಸ್ಸು 18 ವರ್ಷ ಆಗಿರ್ಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಜಾಬಿಗೆ ನಾವು ಅಪ್ಲೈ ಮಾಡ್ಬೇಕಂದ್ರೆ ನಾವು 18 ಇಯರ್ ನಾವು ಕಂಪ್ಲೀಟ್ ಆಗಿರ್ಬೇಕು. ನೆಕ್ಸ್ಟ್ ಗರಿಷ್ಠ ಏಜ್ ಲಿಮಿಟ್ ಎಷ್ಟಂದ್ರೆ ಗರಿಷ್ಠ 36 ವರ್ಷಗಳು. 36 ಕನಿಷ್ಠ ಬಂದ್ಬಿಟ್ಟು 18, ಗರಿಷ್ಠ ಬಂದ್ಬಿಟ್ಟು 36 ಏಜ್ ಲಿಮಿಟ್. ಆಮೇಲೆ ವಯೋಮಿತಿ ಸಡಿಲಿಕೆ ಏಜ್ ಲಿಮಿಟ್ಸ್ ಅಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇದೆ. ರಿಲ್ಯಾಕ್ಸೇಷನ್ ಯಾರಿಗಿದೆ ಅಂದ್ರೆ ಈ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ರಿಲ್ಯಾಕ್ಸೇಷನ್ ಇದೆ. ಏಜ್ ಲಿಮಿಟ್ ಅಲ್ಲಿ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಿದ್ದಾರೆ RRB ಅವರು. ಯಾರಿಗೆ? OBC ಅವರಿಗೆ. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ, OBC ಇವರಿಗೆ ಎಷ್ಟು 3 ಇಯರ್ ಏಜ್ ಲಿಮಿಟ್ ಇದೆ. ಹಾಗೆ SC/ST ಗಳಿಗೆ 5 ವರ್ಷ ಇದಿದೆ. ಏನಿದೆ ಅಂದ್ರೆ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಇದೆ. OBC ಅವರಿಗೆ 3 ವರ್ಷ, SC/ST ಅವರಿಗೆ 5 ವರ್ಷಗಳು ಏಜ್ ರಿಲ್ಯಾಕ್ಸೇಷನ್ ಇದೆ. ಹಾಗೆ ವೇತನ ಶ್ರೇಣಿ ಎಷ್ಟಿರತ್ತೆ ಅಂತ ನೋಡೋದಾದ್ರೆ ವೇತನ ಬೇಸಿಕ್ ಸ್ಕೇಲ್ ಬಂದ್ಬಿಟ್ಟು 19,900 ಇರುತ್ತೆ. ಎಷ್ಟಿರುತ್ತೆ? 19,900. ಆ ಹುದ್ದೆಗೆ ಅನುಗುಣವಾಗಿ ವೇತನ ಶ್ರೇಣಿ ಚೇಂಜ್ ಆಗುತ್ತೆ. ಯಾವ ಹುದ್ದೆಗೆ ಅನುಗುಣವಾಗಿ ಅಂದ್ರೆ ಇದು ಟೆಕ್ನಿಷಿಯನ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2 ಈ ತರ ಚೇಂಜಸ್ ಆಗ್ತಾ ಹೋಗುತ್ತೆ. ಟೋಟಲ್ ಏನಿದೆ ಅಂದ್ರೆ 19,900 ಅನ್ನೋದವರೆಗೆ ಏನಂದ್ರೆ ಇದು ಬೇಸಿಕ್ ಸ್ಕೇಲ್ ಇರುತ್ತೆ. ಬೇಸಿಕ್ ಸ್ಕೇಲ್ ಇರುತ್ತೆ. ಮತ್ತೆ ಅರ್ಜಿ ಸಲ್ಲಿಸಲು ಎಷ್ಟು ಅಮೌಂಟ್ ಬೇಕು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಫಿಲ್ ಮಾಡ್ತೀರಾ, ಆನ್ಲೈನ್ ಫಾರ್ಮ್ ಫಿಲ್ ಆಗುತ್ತೆ. ಫಿಲ್ ಆದ್ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ಇದು ಎಕ್ಸಾಮ್ ಫೀಸ್ ಕಟ್ಬೇಕಾಗತ್ತೆ. ಅದು ಎಕ್ಸಾಮ್ ಫೀಸ್ ಅನ್ನ ಕಟ್ಬೇಕಾಗತ್ತೆ. ಎಕ್ಸಾಮ್ ಫೀಸ್ ಕಟ್ಬೇಕಾಗತ್ತೆ. ಎಕ್ಸಾಮ್ ಫೀಸ್ ಎಷ್ಟಿರತ್ತೆ ಅಂದ್ರೆ ಎಕ್ಸಾಮ್ ಫೀಸು SC/ST ಆಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ EBC ಅವರಾಗಿರ್ಬೋದು, ಇವರೆಲ್ಲರಿಗೂ 250 ರೂಪಾಯಿ ಇರುತ್ತೆ. ಎಷ್ಟಿರುತ್ತೆ? 250 ರೂಪಾಯಿ. ಎಷ್ಟು? 250 ರುಪೀಸ್. ಎಷ್ಟು? 250 ರುಪೀಸ್. ಯಾರ್ಯಾರಿಗೆ ಅಂದ್ರೆ ಅದು SC ಆಗಿರ್ಬೋದು, ಆಮೇಲೆ ಮಾಜಿ ಸೈನಿಕರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಅಥವಾ EBC ಅವರಾಗಿರ್ಬೋದು, ಇವರಿಗೆಲ್ಲರಿಗೂ ಎಷ್ಟಂದ್ರೆ 250 ರೂಪಾಯಿ. ಇತರೆ ಇರ್ತಾರಲ್ಲ OBC ಮತ್ತೆ ಇದು SC/ST ಅಂಗವಿಕಲ ಮಹಿಳೆಯರು ಇವರೆಲ್ಲ ಬಿಟ್ಟು ನೆಕ್ಸ್ಟ್ GM ಕ್ಯಾಂಡಿಡೇಟ್ಸ್ ಇವರೆಲ್ಲ ಇರ್ತಾರಲ್ಲ, ಇವರಿಗೆ ಎಷ್ಟಂದ್ರೆ 500 ರೂಪಾಯಿಗಳು. ಎಷ್ಟು? 500 ರೂಪಾಯಿಗಳು ಎಷ್ಟಿರುತ್ತೆ? 500 ರೂಪಾಯಿಗಳು ಇರುತ್ತೆ. ಇದುವರೆಗೂ ನಾವು RRB ಇಂದ ನೋಟಿಫಿಕೇಶನ್ ಅಲ್ಲಿ ಏನೇನಿದೆ ಅಂತ ನಾವು ನೋಡಿದ್ವಿ. ಎಷ್ಟು ಹುದ್ದೆಗಳಿದಾವೆ, ಆಮೇಲೆ
ಆ ಹುದ್ದೆಗಳು ಯಾವ್ಯಾವ ರೀತಿ ಡಿವೈಡ್ ಆಗಿದ್ದಾವೆ, ನೆಕ್ಸ್ಟ್ ಆಯ್ಕೆ ಮಾಡೋ ವಿಧಾನ ಯಾವುದು, ನೆಕ್ಸ್ಟ್ ವಿದ್ಯಾ ಅರ್ಹತೆ ಏನ್ ಬೇಕು, ವಯೋಮಿತಿ ಎಷ್ಟಿರಬೇಕು, ಏಜ್ ಲಿಮಿಟ್ ಎಷ್ಟು, ರಿಲ್ಯಾಕ್ಸೇಷನ್ ಎಷ್ಟು ಕೊಟ್ಟಿದ್ದಾರೆ, ನಮ್ಗೆ ವೇತನ ಎಷ್ಟಿರುತ್ತೆ, ಅರ್ಜಿ ಹಾಕೋಕೆ ಕೊನೆ ದಿನಾಂಕ ಯಾವಾಗ, ಮತ್ತೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಮತ್ತೆ ಅರ್ಜಿಯ ಶುಲ್ಕ ಎಷ್ಟು, ಪ್ರತಿಯೊಂದನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಪ್ರಗತಿ ಪಥ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಎಲ್ಲ ವಿಡಿಯೋಸ್ಗಳಿಗೆ ಲೈಕ್ ಮತ್ತು ಕಮೆಂಟ್ ಮಾಡಿ. ನಮ್ಮ ಈ ಪ್ರಗತಿ ಪಥ ಯೂಟ್ಯೂಬ್ ಚಾನಲ್ ಇಂದ ಯಾರ್ಯಾರು ಈ RRB ಟೆಕ್ನಿಷಿಯನ್ ಹುದ್ದೆ 14,000 ಚಿಲ್ಲರೆ ಇದಾವಲ್ಲ, ಈ ಹುದ್ದೆಗಳಿಗೆ ಏನ್ ಅಪ್ಲೈ ಮಾಡ್ತಿದ್ದೀರಾ ಅವರಿಗೆ ಅಡ್ವಾನ್ಸ್ ಆಗಿ ನಮ್ಮ ಪ್ರಗತಿ ಪಥ ಯೂಟ್ಯೂಬ್ ಚಾನಲ್ ಇಂದ ಬೆಸ್ಟ್ ಆಫ್ ಲಕ್. ಎಲ್ಲರೂ ನೀಟಾಗಿ ಅಪ್ಲೈ ಮಾಡಿ, ನೀಟಾಗಿ ಎಕ್ಸಾಮ್ ನ ಅಟೆಂಡ್ ಮಾಡಿ, ಎಲ್ಲರಿಗೂ ಜಾಬ್ ತಗೊಳ್ಳಿ ಅಂತ ನನ್ನ ಪ್ರಗತಿ ಪಥ ಯೂಟ್ಯೂಬ್ ಚಾನಲ್ ಇಂದ ನಿಮಗೆ ವಿಶಸ್ ನ ಕೋರ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು.